ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ಇಫ್ ಕ್ಲಾಸ್ ವರ್ಕ್ಶೀಟನ್ನು ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಇಫ್ ಕ್ಲಾಸ್ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಗ್ರಾಮರ್ ಆಕ್ಟಿವಿಟಿ ಆಗಿದ್ದು, ಈ ಇಫ್ ಕ್ಲಾಸನ್ನು ಕಲಿಯೋದಕ್ಕಾಗಿ ವರ್ಕ್ಶೀಟ್ನಲ್ಲಿ ವಾಚ್ ವಿಡಿಯೋ ಲಿಂಕನ್ನು ನೀಡಿರ್ತೇನೆ. ಆ ವಾಚ್ ವಿಡಿಯೋ ಲಿಂಕನ್ನು ಕ್ಲಿಕ್ ಮಾಡಿದ ಕೂಡಲೇ ಇಫ್ ಕ್ಲಾಸ್ಗೆ ಸಂಬಂಧಿಸಿರ್ತಕ್ಕಂತಹ ವಿಡಿಯೋ ಓಪನ್ ಆಗುತ್ತೆ. ಅದನ್ನು ನೋಡಿ ಇಫ್ ಕ್ಲಾಸ್ನ ಬಗ್ಗೆ ನೀವು ಕಲಿಬಹುದಾಗಿರುತ್ತೆ. ನಂತರ ಈ ವರ್ಕ್ಶೀಟ್ನಲ್ಲಿ ಕೀ ಆನ್ಸರ್ನೊಂದಿಗೆ ಆನ್ಸರನ್ನು ಬೋಲ್ಡ್ ಲೆಟರಲ್ಲಿ ನೀಡ್ತಾ 10 ಪ್ರಶ್ನೆಗಳನ್ನು ನೀಡಿರ್ತೇನೆ. ಅದಾದ ನಂತರ ನೀವೇ ಉತ್ತರಿಸಲಿಕ್ಕೆ ಈ ಇಫ್ ಕ್ಲಾಸ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳಿರುತ್ತೆ ಮತ್ತು ನಿಮ್ಮ ಉತ್ತರವನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಕೀ ಆನ್ಸರ್ಸನ್ನು ಕೊನೆಯಲ್ಲಿ ನೀಡಿರ್ತೇನೆ. ಇಲ್ಲಿ ಇಫ್ ಕ್ಲಾಸ್ಗೆ ಬಂದಾಗ ಮೊದಲನೆಯ ಒಂದು ಇಫ್ ಕ್ಲಾಸ್ ನೋಡಿದಾಗ, ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ ಅರ್ಲಿಯರ್ ಐ ರಿಸರ್ವ್ಡ್ ಎ ಸೀಟ್ ಫಾರ್ ಯು. ಇಲ್ಲಿ ಹ್ಯಾಡ್ ಅಂತಕ್ಕಂಥದ್ದು ಬಂದಾಗ ವುಡ್ ಹ್ಯಾವನ್ನು ನಾವು ತಪ್ಪದೆ ಇಫ್ ಕ್ಲಾಸ್ಗೆ ಬರಿಬೇಕಾಗತ್ತೆ. ನಂತರ ಎರಡನೆಯದು ನೋಡಿದಾಗ, ಇಫ್ ಯು ಹ್ಯಾಡ್ ಬ್ರಾಟ್ ದೆಮ್ ಇಟ್ ಬೀನ್ ಆಫ್ ಗ್ರೇಟ್ ಹೆಲ್ಪ್. ಇಲ್ಲೂ ಸಹ ಹ್ಯಾಡ್ ಬಂದಿರೋದ್ರಿಂದ ವುಡ್ ಹ್ಯಾವ್. ಮತ್ತು ಕೆಲವೊಂದು ಬಾರಿ ವುಡ್ ನಾಟನ್ನು ಬಳಸಬೇಕಾಗುತ್ತೆ. ಅದು ಯಾವಾಗ ಏನು ಅನ್ನೋದನ್ನು ತಿಳಿಸ್ತೇನೆ. ನಂತರ ಇಫ್ ಯು ಹ್ಯಾಡ್ ಬ್ರಾಟ್ ದ ಬಾಲ್ ವಿ ಡ್ಯಾಶ್ ಪ್ಲೇಡ್ ಫುಟ್ಬಾಲ್, ವಿ ವುಡ್ ಹ್ಯಾವ್ ಪ್ಲೇಡ್ ಫುಟ್ಬಾಲ್. ಇನ್ನು ನಾಲ್ಕನೇದು, ಇಫ್ ಅಮೇರಿಕನ್ಸ್ ಹ್ಯಾಡ್ ನಾಟ್ ಬೀನ್ ಬ್ಯೂನೋಜೆಂಟೆ ಡಾನ್ ಅನ್ಸೆಲ್ಮೋ ಡ್ಯಾಶ್ ಸೋಲ್ಡ್ ದ ಲ್ಯಾಂಡ್. ಇಲ್ಲಿ ನೋಡಿ, ನೆಗೆಟಿವ್ ನಾಟ್ ಅಂತ ವಾಕ್ಯದಲ್ಲಿ ಬಳಸಿರೋದ್ರಿಂದ ನಾವಿಲ್ಲಿ ಇಫ್ ಕ್ಲಾಸ್ ವುಡ್ ನಾಟ್ ಹ್ಯಾವ್ ಅನ್ನು ಬಳಸಬೇಕಾಗತ್ತೆ. ನಂತರ ಐದನೇದು, ಇಫ್ ಯು ಹ್ಯಾಡ್ ಕಮ್ ವಿತ್ ಅಸ್ ಯು ಡ್ಯಾಶ್ ಸೀನ್ ಆ್ಯನ್ ಆಸಮ್ ಮೂವಿ. ಹ್ಯಾಡ್ ಬಂದಿರೋದ್ರಿಂದ ವುಡ್ ಹ್ಯಾವ್. ನಂತರ ರೋಮ, ಇಲ್ಲಿ ಐ ಕೆನಾಟ್ ಇಮ್ಯಾಜಿನ್ ಇಫ್ ಯು ಹ್ಯಾಡಂಟ್ ಬೀನ್ ದೇರ್ ಐ ಡ್ಯಾಶ್ ಬ್ಲೀಡ್ ಟು ಡೆತ್, ಐ ವುಡ್ ಹ್ಯಾವ್ ಬ್ಲೀಡ್ ಟು ಡೆತ್. ನಂತರ ಏಳನೇದಕ್ಕೆ ಬಂದಾಗ, ಇಲ್ಲಿ ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ ಒನ್ ಮೋರ್ ಫಾಸ್ಟ್ ಬೌಲರ್ ಯುವರ್ ಟೀಮ್ ಡ್ಯಾಶ್ ಓನ್ ದ ಮ್ಯಾಚ್, ವುಡ್ ಹ್ಯಾವ್ ಓನ್ ದ ಮ್ಯಾಚ್. ಇನ್ನು ಎಂಟನೆಯ ಒಂದು ಪ್ರಶ್ನೆಗೆ ಬಂದಾಗ, ಇಫ್ ಮೈ ಮದರ್ ಹ್ಯಾಡ್ ಗಿವನ್ ಮೀ ಮನಿ ಐ ಡ್ಯಾಶ್ ಬಾಟ್ ಇಟ್, ಐ ವುಡ್ ಹ್ಯಾವ್ ಬಾಟ್ ಇಟ್. ಇಲ್ಲಿ ಕನ್ವರ್ಸೇಷನ್ಸ್ ಇದೆ, ನೀವು ಅದನ್ನು ಓದಿಕೊಂಡು ಅಲ್ಲಿ ಪಾಸಿಟಿವ್ ವುಡ್ ಹ್ಯಾವ್ ಬರಬೇಕಾ ವುಡ್ ನಾಟ್ ಹ್ಯಾವ್ ಬರಬೇಕಾ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಒಂಬತ್ತನೇದು, ಇಫ್ ಐ ಹ್ಯಾಡ್ ಗಾಟ್ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್, ಐ ವುಡ್ ಹ್ಯಾವ್ ಬಾಟ್ ದ ಮೊಬೈಲ್. ಇನ್ನು ಹತ್ತನೆಯದು ಬಂದಾಗ, ಇಫ್ ದ ಹೌಸ್ ಹ್ಯಾಡ್ ಬೀನ್ ಚೀಫರ್ ಐ ಡ್ಯಾಶ್ ಬಾಟ್ ಇಟ್, ವುಡ್ ಹ್ಯಾವ್ ಬಾಟ್ ಇಟ್. ಇನ್ನು 11ನೇದು ಬಂದಾಗ, ಇಫ್ ಐ ಹ್ಯಾಡ್ ಗಾನ್ ಟು ಗೋವಾ ಐ ಡ್ಯಾಶ್ ಎಂಜಾಯ್ಡ್, ಐ ವುಡ್ ಹ್ಯಾವ್ ಎಂಜಾಯ್ಡ್. ನಂತರ 12th, ಇಫ್ ಯು ಹ್ಯಾಡ್ ಬ್ರಾಟ್ ದ ಬುಕ್ ಐ ಡ್ಯಾಶ್ ರೀಡ್ ದೆಮ್, ಐ ವುಡ್ ಹ್ಯಾವ್ ರೀಡ್ ದೆಮ್. 13ನೇದು ಬಂದಾಗ, ಇಫ್ ಯು ಹ್ಯಾಡ್ ರಿಟನ್ ಪ್ರಾಪರ್ಲಿ ಯು ಡ್ಯಾಶ್ ಸ್ಕೋರ್ಡ್ ಎ ಪ್ಲಸ್ ಗ್ರೇಡ್, ಯು ವುಡ್ ಹ್ಯಾವ್ ಸ್ಕೋರ್ಡ್. ಇನ್ನು 14ನೇದು, ಇಫ್ ಐ ಹ್ಯಾಡ್ ಪೊಸೆಸ್ಡ್ ಬೈಕ್ ಐ ಡ್ಯಾಶ್ ಡ್ರಾಪ್ಡ್ ಯು, ಐ ವುಡ್ ಹ್ಯಾವ್ ಡ್ರಾಪ್ಡ್ ಯು. ಇನ್ನು 15ನೇದು ಬಂದಾಗ, ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಯು ಡ್ಯಾಶ್ ಮಿಸ್ಡ್ ದ ಬಸ್, ಯು ವುಡ್ ನಾಟ್ ಹ್ಯಾವ್ ಮಿಸ್ಡ್ ದ ಬಸ್. ನೋಡಿ, ಇಲ್ಲಿ ಡ್ಯಾಶ್ನ ಮುಂದುಗಡೆ ಕೊಡ್ತಕ್ಕಂತಹ ಪದ ನೆಗೆಟಿವ್ ಆದಾಗ ಮಿಸ್ಡ್, ಲಾಸ್ಟ್, ಫರ್ಗಾಟ್, ಫೇಲ್ಡ್ ಈ ರೀತಿ ಬಂದಾಗ ನಾವು ವುಡ್ ನಾಟ್ ಹ್ಯಾವ್ ಅನ್ನು ಬಳಸಬೇಕಾಗತ್ತೆ. ಇನ್ನು 16ನೇದು ಬಂದಾಗ, ಇಫ್ ಯು ಹ್ಯಾಡ್ ಬ್ರಾಟ್ ದ ನೋಟ್ಸ್ ಐ ಡ್ಯಾಶ್ ಕಾಪಿಡ್ ಇಟ್, ಐ ವುಡ್ ಹ್ಯಾವ್ ಕಾಪಿಡ್ ಇಟ್. ನೋಡಿ, ಈ 16 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬೋಲ್ಡ್ ಮಾಡಿ ನೀಡಿದ್ದೇನೆ ಈ ಒಂದು ವರ್ಕ್ಶೀಟ್ನಲ್ಲಿ. ಇನ್ನು ಮುಂದಿನ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ನೀಡಿಲ್ಲ. ಆ ಉತ್ತರಗಳು ನಿಮಗಾಗಿ ನೀವು ಪ್ರಯತ್ನ ಮಾಡಲಿಕ್ಕೆ, ನೀವು ಇದಕ್ಕೆ ಸರಿಯಾದ ಉತ್ತರಗಳನ್ನು ಚೂಸ್ ಮಾಡ್ಕೊಳ್ಳಿ. ಆ ಉತ್ತರವು ಸರಿ ಇದೆಯೇ ಇಲ್ಲವೇ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಕೀ ಆನ್ಸರನ್ನು ಕೊನೆಯಲ್ಲಿ ನೀಡಿರ್ತೇನೆ. ಇಲ್ಲಿ ಇರ್ತಕ್ಕಂಥ 10 ಪ್ರಶ್ನೆಗಳನ್ನು ನೀವು ಚೆಕ್ ಮಾಡಿ ಅವುಗಳನ್ನು ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಇನ್ನು ಹೆಚ್ಚಿನ ಗ್ರಾಮರ್ ವಿಡಿಯೋಸ್ ಮತ್ತು ಗ್ರಾಮರ್ಗೆ ಸಂಬಂಧಿಸಿರ್ತಕ್ಕಂಥ ವರ್ಕ್ಶೀಟ್ಸ್ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಈ ಒಂದು ಇಫ್ ಕ್ಲಾಸ್ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದು ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಯಾವುದೇ ಗ್ರಾಮರ್ ಅಥವಾ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಮತ್ತೊಂದು ಗ್ರಾಮರ್ ವರ್ಕ್ಶೀಟ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.